ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಮಟನ್ ಬಿರಿಯಾನಿ ಮಾಡೋಣ, ಜೊತೆಗೆ ಮಟನ್ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಎಳೆ ಮಟನ್ ತೊಗೊಂಡಿದ್ದೀನಿ. ಒಂದೆರಡರಿಂದ ಮೂರು ಸಾರಿ ನೀರಲ್ಲಿ ಮಟನನ್ನು ತೊಳೆದಿಟ್ಕೊಂಡಿದ್ದೀನಿ. ಬಿರಿಯಾನಿಗೆ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಜೊತೆಗೆ ಹಸಿಮೆಣ್ಸಿನ್ಕಾಯಿ, ಹಾಗೆಯೇ ಸ್ವಲ್ಪ ಮಸಾಲೆ ಸೇರಿಸ್ಕೊತಾ ಇದ್ದೀನಿ. ಅಂದರೆ ರುಬ್ಬೋದಿಕ್ಕೂ ಸ್ವಲ್ಪ, ಆಮೇಲೆ ಸ್ವಲ್ಪ ಒಗ್ಗರಣೆಗೂ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಚಕ್ಕೆ, ಏಲಕ್ಕಿ, ಲವಂಗ, ಸೋಂಪು ಕಾಳು ಇಷ್ಟನ್ನು ಹಾಕ್ಕೊಂಡು ನಾನು ರುಬ್ಕೋತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲಾಸ್ಟ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಇವಾಗ ರುಬ್ಕೊಂಡು, ಅಂದರೆ ತರಿಯಾಗಾದರೂ ರುಬ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನೈಸಾಗಿ ಬೇಕಿದ್ರೂ ರುಬ್ಕೋಬೋದು. ನಾವು ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕುಕ್ಕರಲ್ಲಿ ಮಾಡೋದಕ್ಕಿಂತ. ಬಟ್ ಕುಕ್ಕರಲ್ಲಿ ಒಂದು 2-3 ವಿಷಲ್ನ ಹೊಡೆಸ್ಕೋಬೇಕಾಗುತ್ತೆ ಮಟನನ್ನು. ಅಂದರೆ ಒಂದು 75% ಮಟನನ್ನು ವಿಷಲ್ ಹಾಕ್ಸ್ಕೊಂಡು ಆಮೇಲೆ ಪಾತ್ರೆಗೆ ಶಿಫ್ಟ್ ಮಾಡ್ಕೋತೀನಿ ನಾನು. ನೋಡಿ, ಇವಾಗ ರುಬ್ಕೊಳ್ಳೋಕ್ಕೆ ಅಂತೆಲ್ಲ ತೊಗೊಂಡಿದ್ದಾಯಿತು. ಇವಾಗ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಜೊತೆಗೆ ಸ್ವಲ್ಪ ತುಪ್ಪ ಬೇಕಿದ್ರೂ ಹಾಕ್ಕೋಬೋದು, ಬಟ್ ನಾನು ಬರೀ ಆಯಿಲ್ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ನೋಡಿ, ಮಸಾಲೆ ಸಾಮಾನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಪಲಾವ್ ಸಾಮಾನು ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ, ಅದನ್ನು ತೊಗೋಬೋದು ಬೇಕಾದರೆ. ನಾನು ಮನೇಲಿ ಇರೋವಂಥ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತಾಯಿದ್ದೀನಿ. ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಇವಾಗ ನಾನು ಟೊಮೆಟೊ ತೊಗೊಂಡಿದ್ದೀನಿ. ಒಂದು ಚಿಕ್ಕದು 3 ಟೊಮೆಟೊ ತೊಗೊಂಡಿದ್ದೀನಿ. ನೋಡಿ, ಟೊಮೆಟೊ ಕೂಡ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಮುಚ್ಚಿಟ್ಬಿಟ್ಟು ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡ್ತಾಯಿದ್ದೀನಿ ನಾನು. ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಮಟನ್ ಸೇರಿಸ್ಕೊತೀನಿ. ವಾರ ಹೋಗಿ ನಾವು ಹೊರಗಡೆ ಮಟನ್ನು, ಚಿಕನ್ನು, ಬಿರಿಯಾನಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ಹೊಟ್ಟೆ ತುಂಬ ತಿನ್ಬೋದಲ್ವ. ಸೊ ನೋಡಿ, ಇವಾಗ ಮಟನ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎಳೆ ಮಟನ್ ಆಗಿರೋದ್ರಿಂದ ಒಂದು 3 ವಿಷಲ್ ಹೊಡ್ಸ್ಕೊತೀನಿ ಫ್ರೆಂಡ್ಸ್ ನಾನು. ಇವಾಗ ನೋಡಿ, ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಜಾಸ್ತಿ ಏನು ಹಾಕ್ಕೊಳ್ಳೋದಿಲ್ಲ, ಆಮೇಲೆ ಸ್ವಲ್ಪ ಹಾಕ್ತೀನಿ. ಆಮೇಲೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಇವಾಗ ರುಬ್ಬಿಟ್ಕೊಂಡಿರೋ ಅಂಥ ಸ್ವಲ್ಪ ಮಸಾಲೆ ಕೂಡ ಸೇರಿಸ್ಕೊತೀನಿ ಫ್ರೆಂಡ್ಸ್ ನಾನು. ಯಾಕೆ ಅಂತ ಹೇಳಿದ್ರೆ ಎಲ್ಲನೂ ಒಂದೇ ಸಲ ಸೇರಿಸ್ಕೊಳ್ಳೋದಿಲ್ಲ. ಸ್ವಲ್ಪ ಉಪ್ಪು ಖಾರ ಹಿಡೀಲಿ, ಮಸಾಲೆ ಸ್ವಲ್ಪ ಚೆನ್ನಾಗಿ ಹಿಡೀಲಿ ಮಟನ್ಗೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಸೇರಿಸ್ಕೊತೀನಿ. ಇನ್ನು ಉಳಿದಿರೋದನ್ನು ಆಮೇಲೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಲ್ಲ, ಪಾತ್ರೆಗೆ ಹಾಕ್ಕೊಂಡಾಗ ಸೇರಿಸ್ತೀನಿ ಇನ್ನು ಉಳಿದಿರೋ ಮಸಾಲೆನ. ಸೊ ನೀರನ್ನು ಅಷ್ಟೇ, ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದರ 2ರಷ್ಟು ನೀರು ಹಾಕಬೇಕು. ಅದರಲ್ಲಿ ನಾನು ಸ್ವಲ್ಪನೇ ನೀರನ್ನು ಹಾಕ್ಬಿಟ್ಟು 3 ವಿಷಲ್ ಹೊಡ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಒಂದು 3/4 ಭಾಗ ಬೆಂದಿತ್ತು, ಎಳೆ ಮಟನ್ ಆಗಿರೋದ್ರಿಂದ 3 ವಿಷಲ್ ಹೊಡೆಸ್ಕೊಂಡು ಇವಾಗ ಪಾತ್ರೆಗೆ ತೊಗೊಂಡಿದ್ದೀನಿ. ಪಾತ್ರೆಗೆ ತೊಗೊಂಡು ಉಳಿದಿರೋ ಅಂಥ ಮಸಾಲೆ ಏನಿತ್ತು ಅದು ಹಾಕ್ಕೊಂಡಿದ್ದೀನಿ. ಜೊತೆಗೆ ನೀರನ್ನ, ಅಕ್ಕಿ ಎಷ್ಟು ತೊಗೊಂಡಿದ್ರೆ ಅದರ 2ರಷ್ಟು ನೀರನ್ನ ತೊಗೊಂಡು ಪಾತ್ರೆಗೆ ಇವಾಗ ಎಲ್ಲನೂ ಸೇರಿಸಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಆಲ್ರೆಡಿ ಒಂದು 3 ವಿಷಲ್ ಹೊಡೆಸ್ಕೊಂಡಿರೋದ್ರಿಂದ ಇವಾಗಿನ್ನು ಅರ್ಧ ಮಟನನ್ನು ಅನ್ನ, ಅಂದರೆ ಅಕ್ಕಿ ಹಾಕ್ತೀವಲ್ವ, ಅನ್ನ ಆಗೋ ಅಷ್ಟರಲ್ಲಿ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಈ ಟೈಮಲ್ಲಿ ನಾನು ಅಕ್ಕಿ ತೊಳೆದು ಹಾಕ್ಕೋತಾ ಇದ್ದೀನಿ. ಅಕ್ಕಿನ ನೆನೆಸಿಟ್ಟಿರಲಿಲ್ಲ, ತೊಳೆದ್ಬಿಟ್ಟು ಹಂಗೆ ಹಾಕ್ಕೋತಾ ಇದ್ದೀನಿ. ಸೋನಾ ಮಸೂರಿ ರೈಸೇ ಇದು, ಬಿರಿಯಾನಿ ರೈಸ್ ಏನು ತೊಗೊಂಡಿರಲಿಲ್ಲ ನಾನು. ನೋಡಿ, ಇವಾಗ ಎಲ್ಲ ಸೇರಿಸಿದ್ದಾಯಿತು. ಅಕ್ಕಿ ಹಾಕ್ಬಿಟ್ಟು ಮುಚ್ಚಿಡ್ತಾ ಇದ್ದೀನಿ, ದಮ್ ಇಡ್ತಾ ಇದ್ದೀನಿ. ಮನೇಲೆ ಒಂದು ಚಿಕ್ಕದ ಕಲ್ಲಿತ್ತು, ಅದರಿಂದ ದಮ್ ಇಟ್ಟಿದ್ದೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ. ನೋಡಿ, ನಾವು ಕುಕ್ಕರಲ್ಲಿಟ್ರೂ ಇದೇ ಥರನೇ ಇರುತ್ತೆ, ನೀರು ಮೇಲ್ಗಡೆ ತಿರುಗ್ಸೋಕ್ಕಾಗೋದಿಲ್ಲ. ಅದೇ ಪಾತ್ರೆಯಲ್ಲಿ ಇಟ್ಕೊಂಡ್ರೆ ಈ ಥರ ತಿರುಗಿಸ್ಬೋದು. ನೋಡಿ, ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿ ಮುಚ್ಚಿಟ್ಟಿದ್ದೆ. ಈ ಥರ ಬಂದಿದೆ ಬಿರಿಯಾನಿ. ಇದಾದಮೇಲೆ ನಾನು ಮಟನ್ ಸಾಂಬಾರಿಗೆ ಜೋಡಿಸ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಜೊತೆಗೆ ಮಸಾಲೆ ಚಕ್ಕೆ, ಏಲಕ್ಕಿ, ಲವಂಗ, ಜೊತೆಗೆ ಕಾಯಿ, ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಸೋಂಪು ಕಾಳು ಹಾಕ್ಕೊಂಡು ರುಬ್ಕೋತೀನಿ ಫ್ರೆಂಡ್ಸ್. ಯಾಕೆಂದರೆ ನಮ್ಮ ಯಜಮಾನ್ರಿಗೆ ಮಟನ್ ಸಾರು ಜೊತೆ ಮುದ್ದೆ ಇರಬೇಕು, ನಮಗೂ ಮಟನ್ ಸಾರು ಜೊತೆ ಮುದ್ದೆ ಇರಬೇಕು. ಬಿರಿಯಾನಿ ಅಷ್ಟಾಗಿ ಇಷ್ಟಪಡೋದಿಲ್ಲ ನಮ್ಮ ಯಜಮಾನ್ರು, ಅದಕ್ಕೋಸ್ಕರ ಅವ್ರಿಗೆ ಅಂತ ಹೇಳ್ಬಿಟ್ಟು ನಾನು ಮುದ್ದೆ ಸಾರು ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಆಯಿಲ್ ಕಾದ್ಮೇಲೆ, ಅಂದರೆ ಬಿರಿಯಾನಿಗೆ ನಾನು ಬೇಯಿಸ್ಕೊಂಡಿದ್ನಲ್ಲ ಮಟನ್ನು, ಅದೇ ಪಾತ್ರೆಗೇ ಮಟನ್ ಹಾಕ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಎಣ್ಣೆಯಲ್ಲಿ. ಫ್ರೈ ಆದಮೇಲೆ ಸ್ವಲ್ಪ ಹಳದಿ, ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ಸ್ವಲ್ಪ
ಉಪ್ಪು ಹಾಕ್ತಾಯಿದ್ದೀನಿ ಇವಾಗ. ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ. ಧನಿಯಾ ಪುಡಿ ಮುಂಚೆನೇ ಹಾಕಿದ್ರೆ ತಳ ಒತ್ತುತ್ತೆ ಅಂದ್ಬಿಟ್ಟು ಧನಿಯಾ ಪುಡಿನ ಇವಾಗ ಸೇರಿಸ್ಕೊತಾ ಇದ್ದೀನಿ. ನೋಡಿ ಧನಿಯಾ ಪುಡಿ ಕೂಡ ಚೆನ್ನಾಗಿ ಫ್ರೈ ಆಯಿತು. ಇವಾಗ ನಾನು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ಲ, ಆ ಮಸಾಲೆ ಎಲ್ಲ ಸೇರಿಸ್ಕೊಂಡು ಜೊತೆಗೆ ಅದಕ್ಕೆ ಎಷ್ಟು ಸಾಕಾಗುತ್ತೆ ನೀರು, ನಮಗೆ ಮನೆಗೆ ಸಾಂಬಾರು ಎಷ್ಟು ಸಾಕಾಗುತ್ತೆ ನೋಡಿಕೊಂಡು ಅದು ತೊಳೆದುಬಿಟ್ಟು ಅದನ್ನೆಲ್ಲ ನೀರು ಹಾಕ್ಕೋತಾ ಇದ್ದೀನಿ. ನೋಡಿ ಜಾರೆಲ್ಲ ತೊಳೆದ್ಬಿಟ್ಟು ನೀರು ಹಾಕ್ಕೊಂಡು ಕುದಿಯೋದಕ್ಕೆ ಇಡ್ತೀನಿ. ಅಂದರೆ ಮುಚ್ಚಿಡ್ತೀನಿ. ಒಂದು 3 ವಿಷಲ್ ಅಥವಾ 4 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ಎಳೆ ಮಟನ್ ಅಲ್ವಾ, ಸಾಂಬಾರು ಬೇಗ ಬೆಂದೋಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಸಾಂಬಾರು ರೆಡಿ ಆಯಿತು. 3 ವಿಷಲ್ ಹೊಡೆಸಿದ್ದೀನಿ ಇವಾಗ. ಆಮೇಲೆ ಬೇಯ್ತಾ ಸರಿ ಹೋಗುತ್ತೆ ಅಂದ್ಬಿಟ್ಟು ನೋಡಿ ಈ ಥರ ಬೆಂದಿದೆ ಮಟನ್ ಎಲ್ಲನೂ. ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನಾವು ಇದೇ ಥರನೇ ಮಟನ್ ಸಾಂಬಾರು ಮಾಡೋದು. ನೀವು ಯಾವ ಥರ ಮಾಡ್ತೀರಾ ಅಂತಂದು ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನೋಡಿ ಸಾಂಬಾರು ರೆಡಿ ಆಯಿತು. ಜೊತೆಗೆ ನಮ್ಮ ಯಜಮಾನ್ರಿಗೆ ಮುದ್ದೆ ಕೂಡ ಮಾಡಿದೆ, ನೋಡ್ತಾ ಇರ್ಬೋದು. ನಮಗೆ ಮಟನ್ ಸಾರು ಜೊತೆ ಮುದ್ದೆ ಇದ್ರೇ ಚೆಂದ, ಅದಕ್ಕೋಸ್ಕರನೇ ಮುದ್ದೆ ಮಾಡ್ಕೊಂಡ್ವಿ ನಾನು ನಮ್ಮ ಯಜಮಾನ್ರಿಗೆ. ಒಂದೊಂದು ಮುದ್ದೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಬಂದಿತ್ತು ಮುದ್ದೆ, ಸಾಂಬಾರು ತುಂಬ ಚೆನ್ನಾಗಿತ್ತು. ಜೊತೆಗೆ ಮಟನ್ ಬಿರಿಯಾನಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ತುಂಬ ಸಲ ನಾನು ಕುಕ್ಕರಲ್ಲಿ ಮಾಡಿದ್ದೀನಿ ಫ್ರೆಂಡ್ಸ್, ಬಟ್ ಪಾತ್ರೆನಲ್ಲಿ ಬರೋ ಥರ ಬಿರಿಯಾನಿ ಕುಕ್ಕರಲ್ಲಿ ಬರೋದಿಲ್ಲ. ನೀರು ಇರುತ್ತೆ ಮೇಲ್ಗಡೆ, ಮತ್ತೆ ಅದನ್ನೆಲ್ಲ ತಿರುಗಿಸ್ಬೇಕು ಮಾಡಬೇಕು. ಅದೇ ಪಾತ್ರೆಯಲ್ಲಾದರೆ ಲಾಸ್ಟಲ್ಲಿ ಒಂದು ರೌಂಡ್ ತಿರುಗಿಸಿ ದಮ್ ಕಟ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಪಾತ್ರೆನಲ್ಲಿ ಬಿರಿಯಾನಿ. ಅದಕ್ಕೋಸ್ಕರನೇ ನಾನು ಒಂದು 3 ವಿಷಲ್ ಹೊಡೆಸ್ಕೊಂಡು, ಚಿಕನ್ ಆದ್ರೇನು ಪಾತ್ರೆಯಲ್ಲೇ ಡೈರೆಕ್ಟ್ ಮಾಡ್ಬೋದು, ಬಟ್ ಮಟನ್ ಆಗಿರೋದ್ರಿಂದ ಒಂದು 3 ವಿಷಲ್ನ ಹೊಡೆಸ್ಕೋಬೇಕಾಗುತ್ತೆ. ಸೊ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.